ಇದೇನಿದು ಹುಚ್ಚರಾಟ? ಈ ಪ್ರಿಯತಮನ ಬಿಟ್ಟು ಕಾಲೇಜಿಗೆ ಹೋಗಲು ಅಷ್ಟೊಂದು ಆತುರವೇ? ನಡೆ ನಾಚಿ ನುಡಿ ಬಿಚ್ಚಿ ಮನ ಮೆಚ್ಚಿ ಮಾತಾಡಿ ನಡುವಿನ ನಡುವೆಗಳು ಕುಣಿದು ಒಂದೊಮ್ಮೆ ಅಪ್ಪಿಕೊಳ್ಳಬಾರಿ ನನ್ನ ಬಂಗಾರ. ಈ ಪ್ರತಾಪನ ತೋಳಿನಲ್ಲಿ ಆಗಿರುವೆ ಸಿಂಗಾರ. ದಯವಿಟ್ಟು ಹೀಗೆ ಮಾತಾಡಬೇಡಿ. ಯಾಕಂದ್ರೆ ಇವತ್ತಲ್ಲ ನಾಳೆ ನಾನು ನಿಮ್ಮಲ್ಲಿ ತಾನೆ. ಹೀಗಿರುವಾಗ ಇಷ್ಟೇ ಕೆಲಸ ಮಾಡ್ತಿದ್ದೀನಿ. ಪೂಜಾ, ಇಂದು ನಿನ್ನ ಒಲವಿನ ಕಡೆಗೆ ನನ್ನ ಗಮನ. ಇಂದು ನಿನ್ನನ್ನು ಹಪ್ಪಿ ಮುದ್ದಾಡಿದಾಗಲೇ ಈ ನಿನ್ನ ರಸಿಕನ ದೇಹ ತಣ್ಣಗಾಗುತ್ತದೆ. ಬಾ ಪೂಜಾ, ಬಾ. ನೀಚ ಹೆಣ್ಣು ಕಾಣದ ಕಾಮುಕ ನೀನು. ನೀನು ಒಳ್ಳೆಯವನ್ನ ತಾನು ಯಾವತ್ತೂ ತಿಳ್ಕೊಂಡಿರ್ಲಿಲ್ಲ. ಸುಮ್ಮನೆ ನಿನ್ನ ಮೇಲೆ ಪ್ರೀತಿ ಎಂಬ ನಾಟಕ ಆಡ್ತಾ ಇದೆ. ನೀನೊಬ್ಬ ಮನುಷ್ಯನ ನೀಚ. ಜುಟ್ಟಿ ಹಾಕಿದ ಉಚ್ಚಿರಂಗದ ಮಳೆ ಅಂದು ಪ್ರೇಮಿ ಕಾಣದ್ದನ್ನ ಇಂದು ಈ ಕವಿ ಮೂಡನ ಕಂಡ. ಲೇ ಪೂಜಾ, ಕಣ್ಣಿಗೆ ನಟ್ಟ ನಿನ್ನಂತ ಸುರ ಸುಂದರರನ್ನು ಸವೆದು ಬಿಟ್ಟಿಲ್ಲ ಈ ಪ್ರತಾಪ್. ನಿನ್ನಂತ ಚಂದುಳ್ಳ ಚಲುವೆರಗದ ಚಕ್ಕಂದವಾಡಿ ಮಲಗುವುದೇ ನನ್ನ ಅಭ್ಯಾಸ. ಲೇ ಪೂಜಾ, ನಿನ್ನ ಉತ್ರಿ ಪುರಾಣವನ್ನು ಬಿಟ್ಟು ರಸ ತುಂಬಿದ ನಿನ್ನ ದೇಹವನ್ನು ನನಗೆ ಅರ್ಪಿಸಬಾರಲೇ ಅಂದದ ಚಂದದ ಎಣ್ಣೆ. ಬಿಚ್ಚಿ ತೋರಿಸು ನಿನ್ನ ಹಂಗಾಮಗಳ ಅರವ. ಲೇ ಮನುಷ್ಯ ರೂಪದ ಕಾಮಿಷ್ಟ, ಮೊದಲು ಕೈಬಿಡುವ ಶ್ರೀಮಂತ ಕುಮಾರಿಯನ್ನು. ಲೇ ಬಡಪಿನಿ, ಇಂದು ನಿನ್ನ ಪ್ರೇಮದ ಸಲ್ಲಾಪದಲ್ಲಿ ಸಮಯ ನೋಡಿ ಹುಲಿಯಂತೆ ತಿರುಗಿಕೊಂಡ ನೀನವನೇ ಬಡಬಿಕಾರಿ. ನಿನ್ನಂತ ಶ್ರೀಮಂತರನ್ನ ಮದವೇರಿದ ಮಂದಾನಗಳ ಒಂದು ಎದೆಗುಂಡಿಗೆ ಅರಿಯುವಂತೆ ಒಂದು ಬುದ್ಧಿ ಕಲಿಸಲು ಸಿದ್ಧನಾಗಿ ಬಂದಿರುವ ನಿನ್ನ ಪಾಲಿನ ಮೃತ್ಯುಂಜಯ, ಕೆಳಗಿನಿಂದಲೇ ಕೊಚ್ಚಾಕುವ ಮೃತ್ಯುಂಜಯ. ಇಲ್ಲೇ ಕೊಚ್ಚಿಯಾಗುವ ಮೃತ್ಯುಂಜಯ ಮಗನೇ, ಇಡೀ ಇಂಡಿಯಾದಲ್ಲಿ ನಿನ್ನಂತ ಕೊಚ್ಚಿಯಾಗುವ ಮೃತ್ಯುಂಜಯರಿಂದಲೇ ರಕ್ತದ ಅಭಿಷೇಕ ಮಾಡಿಸಿಕೊಂಡವನು ನಾನು. ನನ್ನನ್ನು ಕೊಚ್ಚಿಯಾಗಲಿಕ್ಕೆ ನಿನ್ನ ಕೈಯಲ್ಲಿರುವ ಕಬ್ಬಿಣ ಕೊಡ್ಲಿಕ್ಕೆ ನನ್ನ ಒಂದು ಹಣೆ ರಕ್ತವು ಕೊಡಿಸಿದ ಮಗನೇ. ಮರಿಯಲ್ಲವರಿಗೆ ಮುಚ್ಚಿಸಿದ ಮಗನೇ. ಪ್ರತಾಪ್, ಕೈಲಾಗದ ಏಳಿನಂತೆ ಇವಳನ್ನು ನಿಮಗೆ ಬಿಟ್ಟು ಕೊಟ್ಟು ಇಲ್ಲಿಂದ ಕಾಲ್ ತೆಗೆಯಲು ಬಂದಿಲ್ಲ ಪ್ರತಾಪ್. ನಿಮ್ಮಂತ ಧನಿಕರ ದರ್ಪಕ್ಕೆ ತುತ್ತಾಗಲು ಮುಂದಾದ ಇಂಥ ಹೆಣ್ಣು ಮಕ್ಕಳನ್ನು ಕಾಪಾಡುವುದು ಈ ಪಾರ್ಥನ ಪ್ರಬಲವಾದ ಹಠ. ಬಂದರೆ ಮೇಲೆ ಹಠ 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 ಎಂದು ಹಾರಾಡಿ ಈ ಕರುಣೆ ಇಲ್ಲದ ಕಟಕನಲ್ಲಿ ನಿಂತರೆ ಇಲಿಯಾಗಿ ಬಂದು ಬೀಳುವೆ ಈ ಹಿರಿಯ ದೊಡ್ಡಿಯಲ್ಲಿ. ಕೊನೆಯದಾಗಿ ಮರ್ಯಾದಿಂದಲೇ ಮರ್ಯಾದಿಂದೋದರೆ ಸರಿ, ಇಲ್ಲದಿದ್ದರೆ ನಿನ್ನ ಎದೆಗುಂಡಿಗೆಯನ್ನು ಸೀಳಿ ಬಿಸಿ
ಬಿಸಿ ರಕ್ತವನ್ನು ಕುಡಿಯಬೇಕಾಗುತ್ತದೆ ಮಗನೇ ಎಚ್ಚರ. ಲೇ ಪ್ರತಾಪ್, ನನ್ನ ಪ್ರಾಣ ತೆಗೆಯ ನೋವು ಈ ನಿನ್ನ ಪಿಸ್ತೂಲಿಗೆ ಎಲ್ಲಿದೆಯೋ ದಮ್ಮು. ಈ ಪಾರ್ಥನ ಈ ಪಾರ್ಥ ನರಸತ್ತವನಲ್ಲ. ನಿನ್ನ ಪುಂಡತರ ತೋರಿಸಿ ಪುಂಡನಾದ ಮಾತ್ರಕ್ಕೆ ನೀನೇನು ದೊಡ್ಡ ಪಾಳೆಗಾರನೆಂದು ತಿಳಿಯಬೇಡ. ನಿನ್ನಂತ ಈ ಸಮಾಜದ ಜಾತುಕರ ಶಿಖರದ ಮೇಲೆ ಕುಳಿತು ವಿಜಯದ ಬಾವುಟ ಆರಿಸುವುದೇ ಈ ಪಾರ್ಥನ ಗುರಿ. ಮಗರೇ, ಹಿಂದಿ ಕಾಮದ ಹೆಣ್ಣನ್ನಿಂದ ಕಾಪಾಡಿ ಮಲಗಿರುವ ಸರ್ಪವನ್ನು ಬರೆದೆಬ್ಬಿಸಿದ ಮೇಲೆ ನೋಡಿಕೊಂಡು ಸುಮ್ಮನೆ ಕೂಡುವನಲ್ಲ ಈ ಪರಿವೆಚ್ಚಿದ ಪ್ರಚಂಡ 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 ಪ್ರತಾಪ. ನೀನು ಹೋಗುವ ದಾರಿಯಲ್ಲಿ ಗಡಸರ್ಪವಾಗಿ ನಿನ್ನ ಎಡೆಯನ್ನು ಕೊಟ್ಟಿ ಕೊಟ್ಟಿ ಕೊಟ್ಟು ನಿನ್ನ ದೇಹವನ್ನು ಯಮಪುರಕ್ಕೆ ಕಳಿಸಿದ್ದಾರೆ. ನನ್ನ ಹೆಸರು ಅನಾಮಿಕ ರೌಡಿನೇ ಅಲ್ಲ.